ಆಧುನಿಕ ಜಗತ್ತಿನ ದೊಡ್ಡ ಹುಚ್ಚುಗಳು ಅಂದರೆ ಒಂದು ವೇಗ, ಒಂದು ಶಬ್ದ, ಇನ್ನೊಂದು ಬೆಳಕು. ಅನಗತ್ಯವಾಗಿ ವೇಗ ಮಾಡ್ಕೊಂಡಿದ್ದೀವಿ ಬದುಕನ್ನ. ಪೇಷನ್ಸ್ ಲೆವೆಲ್ ಕಡಿಮೆ ಮಾಡ್ಕೊಂಡಿದ್ದೀವಿ ನಾವು. ಈ ಸೃಷ್ಟಿಯಲ್ಲಿ ಕತ್ತಲಿನಲ್ಲಿ ನಡೆಯುವ ಕ್ರಿಯೆಗಳು ಇರ್ತವೆ. ಮಿಣುಕುಗಳು ಎಷ್ಟು ಪರಾಗಸ್ಪರ್ಶ ಮಾಡ್ತಾ ಇತ್ತು. ಮಿಣುಕುಗಳನ್ನು ಜೇಬೊಳಗೆಲ್ಲ ಇಟ್ಕೊಂಡು ಆಟ ಆಡ್ತಿದ್ವಿ ನಾವು. ಒಂದು ಮಿಣುಕುಗಳು ನೋಡಿಲ್ಲ ನಾನು ಎಷ್ಟೋ ವರ್ಷಗಳಿಂದ. ನಿಮ್ಗೆ ಗೊತ್ತಿಲ್ಲ, ಈ ಬ್ರಹ್ಮಾಂಡದಲ್ಲಿ 2-3% ಮಾತ್ರ ಬೆಳಕಿರೋದು, ಇದೆಲ್ಲ ಕತ್ತಲೆ ಇರೋದು. ಜಗತ್ತಿಗೆ ಕತ್ತಲೆಯೂ ಬೇಕು. ಯಾರೋ ಮಂತ್ರಿ ಬರ್ತಾರೆ, ತಟ್ಟೆ ಹೊಡಿ, ನಗಾರಿ ಬರ್ಸು, ಕೂಗು, ಕಿರ್ಚು, ವಿಜಲ್ ಹಾಕು, ಚಪ್ಪಾಳೆ ಹೊಡಿ ಅಂದ್ರೆ ಇದೆಲ್ಲ ನಮ್ಮದು ಮಾತ್ರ. ನಮ್ಮ ಶೋಕಿಗೆ ಅಷ್ಟೇ ಇರೋದು ಭೂಮಿ. ನಮ್ಮನ್ನೇ ನಾವು ನಮ್ಮಿಂದ ಹೊರಗೆ ನಿಂತ್ಕೊಂಡು ನಮ್ಮನ್ನೊಂದ್ಸಲ ನೋಡ್ಕೊಂಡು ನಾವೇನಾಗಿದ್ದೀವಿ ಅಂತ. ಯಾರೋ ಅತ್ತೆಗೆ ಸೊಸೆ ಹತ್ರ ಚೆನ್ನಾಗಿರಕ್ಕಾಗಲ್ಲ. ಎಲ್ಲ ಅತ್ತೆ ಸೊಸೆರು ಚೆನ್ನಾಗಿರಲ್ಲ ಅಂತ ಹೇಳಲ್ಲ. ಪಾಪ ಎಷ್ಟೋ ಜನ ಚೆನ್ನಾಗೇ ಇರ್ತಾರೆ ಮೇಲ್ಮೇಲೆ. ಯಾಕೆ ಇದ್ದೀರಾ? ಮೇಲ್ಮೇಲೆ ಫೀಮೇಲ್ ಅಂತ ಅಷ್ಟೇ. ಅದಕ್ಕೆ ಇದು ಹಿಂಗೆ ನಮ್ಮ ಪರ್ಸ್ಪೆಕ್ಟಿವ್ ಅಷ್ಟೇ. ಮನೆಯಲ್ಲಿ ಇಲ್ಲೊಂದು ಗ್ಲಾಸ್ ಬಿದ್ದಿತ್ತು. ಸೊಸೆ ನಡ್ಕೊಂಡು ಹೋಗ ಕಾಲು ತಗಲ್ತದು. ಮಗಳು ಸೊಸೆ ಗ್ಲಾಸ್ ಒದ್ಬಿಟ್ಲು. ಕಣ್ಣು ನೆತ್ತಿ ಮೇಲೆ ಇಟ್ಕೋಬಾರ್ದು, ನೆಲ ನೋಡು ಅಂತಾಳ ಅತ್ತೆ. ಅವಳ ಅತ್ತೆ ಆದಾಗ ಅತ್ತೆದೊಂದು ರೋಲ್ ನಮ್ದು ಅಂತ ಅನ್ಕೊಂಡಾಗ ಕಣ್ಣು ನೆತ್ತಿ ಮೇಲೆ ಇಟ್ಕೋಬಾರ್ದು, ನೆಲ ನೋಡು ಅಂತಾಳೆ. ಮಗಳ ನೋಡ ಒದ್ಲು ಅಂತ ಇಟ್ಕೊಳ್ಳಿ. ನಮ್ಮ ಮನೆಯಲ್ಲಿ ಕಾಲ್ಗೆ ಸಿಗೋಂಗ್ ಬಿಡ್ತಾರಪ್ಪ ನೋಟ್ಗಳನ್ನ. ಪ್ರಸಂಗ ಒಂದೇ, ನಾವು ಹ್ಯಾಂಡಲ್ ಮಾಡ್ತಿರೋ ರೀತಿ ಬೇರೆ. ಆಧುನಿಕ ಬದುಕಿನಲ್ಲಿ ನಮ್ಮ ಟಾಲರೆನ್ಸ್, ಪೇಷನ್ಸ್ ಲೆವೆಲ್ ಕಡಿಮೆ ಮಾಡ್ಕೊಂಡಿದ್ದೀವಿ ನಾವು. ನಮ್ಮ ಕಾಲದವರಿಗೆ ವ್ಯವಧಾನ ಇರಬೇಕು. ನಾವು ವ್ಯವಧಾನದಲ್ಲಿ ಬದುಕಿದವರು. ನಮ್ಮೂರಿಂದ 5 ಮೈಲಿ ದೂರ ಇರುವಂತ ಇನ್ನೊಂದು ಪಟ್ಟಣಕ್ಕೆ ಹೋಗ್ಬೇಕಾದ್ರೆ ನಾವು 2 ಗಂಟೆ ಹೋಗ್ತಾ ಇದ್ವಿ. ಎತ್ತಿನ ಗಾಡಿ ಕಟ್ಕೊಂಡು, ನಡ್ಕೊಂಡು, ಸೈಕಲ್ನಲ್ಲಿ ಅಲ್ವಾ. ಈಗ 5 ನಿಮಿಷಕ್ಕೆ ಹೋಗ್ತಾರೆ ಅಲ್ವಾ. 5 ನಿಮಿಷಕ್ಕೆ ಹೋಗೋರಿಗೆ ಈ ವೇಗ ಅನ್ನೋದೊಂದು ಹುಚ್ಚು. ನಮಗೆ ವೇಗ ಇರಬಾರ್ದು, ವ್ಯವಧಾನ ನಮಗಿರಬೇಕು. ಆಧುನಿಕ ಜಗತ್ತಿನ ದೊಡ್ಡ ಹುಚ್ಚುಗಳು ಅಂದರೆ ಒಂದು ವೇಗ, ಒಂದು ಶಬ್ದ, ಇನ್ನೊಂದು ಬೆಳಕು. ವೇಗ, ಶಬ್ದ, ಬೆಳಕು. ಅನಗತ್ಯವಾಗಿ ವೇಗ ಮಾಡ್ಕೊಂಡಿದ್ದೀವಿ ಬದುಕನ್ನ. ಈ ಸಿಗ್ನಲ್ ಲೈಟ್ ಹತ್ರ ಹುಡುಗ ನಿಂತಿರ್ತಾನೆ. ಇನ್ನು 3 ಸೆಕೆಂಡಲ್ಲಿ ಹಸಿರು ದೀಪ ಬರುತ್ತೆ, ಹಳದಿ ಇರುತ್ತೆ, ಅಂತ ನುಗ್ಗಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಅರೆ 3 ನಿಮಿಷದಲ್ಲಿ ಎಲ್ಲೈತಾನೆ ಅವನು? 3 ಸೆಕೆಂಡಲ್ಲಿ ಎಲ್ಲೈತಾನೆ? ಎಲ್ಲೂ ಹೋಗಲ್ಲ, ಅಲ್ಲೆಲ್ಲೋ ನಿಂತಿರ್ತಾನೆ ಮುಂದೆ ಹೋಗಿ. ಆದ್ರೆ ವೇಗವನ್ನ ತಲೆಗೆ ಹಾಕೊಂಡ್ಬಿಟ್ಟಿದ್ದಾನ ಅವನು ನಿಲ್ಲಕ್ಕಾಗ್ತಾ ಇಲ್ಲ. ವೇಗ ತಲೆಗೆ ಬಂದಿದ್ರಿಂದ ನಿಲ್ಲಕ್ಕಾಗ್ತಾ ಇಲ್ಲ ಅವನಿಗೆ. ಇನ್ನೊಂದು ನಾಯ್ಸ್. ನಮಗೆ ನಿಶ್ಶಬ್ದ ಭಯ ಆಗೋಕ್ಕೆ ಶುರು ಆಗುತ್ತೆ. ನಾವೆಲ್ಲ ನಿಶ್ಶಬ್ದವಾಗಿದ್ದವರು. ನನಗೆ ನನ್ನ ಬಾಲ್ಯಕಾಲದ ನಿಶ್ಶಬ್ದ ಸಿಗೋದೇ ಇಲ್ಲ ಅಂತ ಬೇಜಾರಾಗ್ತಾ ಇದೆ. ಬೇಸಿಗೆ ಮಧ್ಯಾಹ್ನ ನಮ್ಮೂರಿನಲ್ಲಿ ಅಲ್ಲೆಲ್ಲೋ ಒಂದು ನಾಯಿ ಬಗಳಿದ್ರೆ, ಇನ್ನೆಲ್ಲೋ ಒಂದು ಕೋಳಿ ಕೂಗಿದ್ರೆ, ಇನ್ನು ಯಾವುದೋ ಒಂದು ಪ್ರಾಣಿ ಅರ್ಚಿದ್ರೆ ಅಷ್ಟೇ ಶಬ್ದ, ಇನ್ನೇನು ಶಬ್ದ ಇರ್ತಿರಲಿಲ್ಲ ಬೇಸಿಗೆನಲ್ಲಿ ಅಲ್ವಾ. ನಮ್ಗಂಥದ್ದು ನಿಶ್ಶಬ್ದ ಗೊತ್ತೇ ಇಲ್ಲ. ರಾತ್ರಿ 9 ಗಂಟೆ ಆದ್ರೆ ನಮ್ಮೂರಿನಲ್ಲಿ ದನಿ ಸತ್ತೋಗ್ತಿತ್ತು. 9 ಗಂಟೆ ನಂತರ ದನಿನೇ ಇಲ್ಲ ನಮ್ಮೂರಲ್ಲಿ. ಸಾರಿ, ಈ ಹಾಳು ಬೆಂಗಳೂರಲ್ಲಿ ರಾತ್ರಿ 12-1 ಆದ್ರೂ ದೀಪ ಆಗೋದಿಲ್ಲ, ದನಿ ಕಡಿಮೆ ಆಗೋದಿಲ್ಲ. ನಾಯ್ಸ್ ಇರುತ್ತೆ, ಲೈಟ್ ಇರುತ್ತೆ. ಲೈಟ್ ಇದೆಯಲ್ಲ, ಈ ಜಗತ್ತಿನ ರೋಗಗಳಲ್ಲಿ ಅದು ಒಂದು. ಯಾಕಂದ್ರೆ ಜಗತ್ತಿಗೆ ಕತ್ತಲೆಯೂ ಬೇಕು. ನಾನೊಂದು ಲೇಖನ ಬರೆದಿದ್ದೆ, ದೀಪಾವಳಿಯ ಹಣತೆ ಹಚ್ಚುವುದಕ್ಕಾದ್ರೂ ಸ್ವಲ್ಪ ಕತ್ತಲನ್ನು ಬಿಟ್ಟು ಕುಡಿಯುತ್ತೆ. ಎಲ್ಲ ಕಡೆ ಲೈಟ್ ಹಾಕಿ ಬಿಟ್ಬಿಟ್ರೆ ಈ ಸೃಷ್ಟಿಯಲ್ಲಿ ಕತ್ತಲಿನಲ್ಲಿ ನಡೆಯುವ ಕ್ರಿಯೆಗಳು ಇರ್ತವೆ. ಬೀಜಗಳು ಮೊಳೆಯೋದು ಕತ್ತಲಲ್ಲಿ, ಮಗು ಗರ್ಭದಲ್ಲಿ ಬೆಳೆಯೋದು ಕತ್ತಲಲ್ಲಿ. ಕತ್ತಲಿಲ್ಲದೆ ಇರುವ ಎಷ್ಟೋ ಕ್ರಿಯೆ ನಡೆಯೋದಿಲ್ಲ. ಕತ್ತಲು ಬೇಕು ಈ ಸೃಷ್ಟಿಗೆ.
ಕತ್ತಲಲ್ಲೇ ಬೆಳೆಯುತ್ತಿದ್ದ ಎಷ್ಟೋ ಪ್ರಾಣಿಗಳು, ಕೀಟಗಳು, ಪಕ್ಷಿಗಳನ್ನೆಲ್ಲ ನಾಮಾವಶೇಷ ಮಾಡಿಬಿಟ್ವಿ. ಮಿಣುಕುಳುಗಳನ್ನು ಜೇಬೊಳಗೆಲ್ಲ ಇಟ್ಕೊಂಡು ಆಟ ಆಡ್ತಿದ್ವಿ ನಾವು. ಒಂದು ಮಿಣುಕುಳು ನೋಡಿಲ್ಲ ನಾನು ಎಷ್ಟೋ ವರ್ಷಗಳಿಂದ. ಮಿಣುಕುಗಳು ಎಷ್ಟು ಪರಾಗಸ್ಪರ್ಶ ಮಾಡ್ತಾ ಇತ್ತು, ಅವನ್ನೆಲ್ಲ ನಾಶ ಮಾಡಿಬಿಟ್ವಿ. ಬೆಳಕು ಹಾಕಿ 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 ಹಾಕಿ. ಅಂದ್ರೆ ಇದೆಲ್ಲ ನಮ್ಮದು ಮಾತ್ರ, ನಮ್ಮ ಶೋಕಿಗೆ ಅಷ್ಟೇ ಇರೋದು ಭೂಮಿ. ನಾವು ಮಜಾ ಮಾಡೋಕೆ ಅಷ್ಟೇ ಇರೋದು. ನಾವು ಮದುವೆ ಮಾಡಿದ್ರೆ, ನಾವು ಹಬ್ಬ ಮಾಡಿದ್ರೆ, ನಾವು ಜಾತ್ರೆ ಮಾಡಿದ್ರೆ, ನಾವು ಹುಣ್ಣಿಮೆ ಮಾಡಿದ್ರೆ ಭಾಗ 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 ಲೈಟ್ ಹಾಕ್ಬಿಡ್ತೀವಿ. ಸಣ್ಣ ಸಣ್ಣ ಕ್ರಿಮಿಕೀಟಗಳು ಇರಬೇಕಿತ್ತಲ್ವ ಈ ಜಗತ್ತಲ್ಲಿ? ಜೇನುನೊಣಗಳು ಹಾರಾಡಬೇಕಲ್ವಾ ಪ್ರಪಂಚದಲ್ಲಿ? ಅವು ಕತ್ತಲು ಬೇಕು, ಕೊಟ್ಟರೆ ಅವ ಕತ್ತಲಲ್ಲ. ಕತ್ತಲೂ ಬೇಕು. ನಿಮ್ಗೆ ಗೊತ್ತಿರಲಿ, ಈ ಬ್ರಹ್ಮಾಂಡದಲ್ಲಿ 2-3% ಮಾತ್ರ ಬೆಳಕಿರೋದು. ಇದೆಲ್ಲ ಕತ್ತಲೇ ಇರೋದು. ಬ್ರಹ್ಮಾಂಡವಿಡೀ ಕತ್ತಲೇ ಇರೋದು. ಬೆಳಕಿನ ಪ್ರಮಾಣ ಬಹಳ ಕಡಿಮೆ. ನಾವು ಅನಗತ್ಯವಾಗಿ ಬೆಳಕು ಹಚ್ತಾ ಇದ್ದೀವಿ. ಆಧುನಿಕ ಜಗತ್ತಿಗೆ ಬೆಳಕು ಕೂಡ ಒಂದು ರೋಗ. ಇನ್ನೊಂದು ನಾಯ್ಸ್. ಯಾರೋ ಮಂತ್ರಿ ಬರ್ತಾರೆ, ತಟ್ಟೆ ಹೊಡಿ, ನಗಾರಿ ಬರ್ಸು, ಕೂಗು, ಕಿರ್ಚು, ವಿಸಲ್ ಹಾಕು, ಚಪ್ಪಾಳೆ ಹೊಡಿ. ವೇದಿಕೆ ಮೇಲೆ ಒಂದು ಸಂಗೀತ ಕಾರ್ಯಕ್ರಮ ನಡೀತಾ ಇರುತ್ತೆ. ಅಲ್ಲಾರೋ ಒಬ್ಬ ಆಂಕರ್ ಹುಡುಗನ ಹುಡುಗಿನ ಇರ್ತಾಳೆ. ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್, ವಿಸಲ್, ಸ್ಕ್ರೀಮ್, ಕಿರ್ಚ್ಕೋತಾಳೆ. ಆನಂದವಾಗಿ ಒಂದು ಸಂಗೀತವನ್ನು ಕೂಡ ಎಂಜಾಯ್ ಮಾಡೋಕ್ಕಾಗದೇ ಇರೋ ಸ್ಥಿತಿಗೆ ಬಂದಿದ್ದೀವಿ ನಾವು. ಅದಕ್ಕೂ ವಿಸಲ್ ಬೇಕು ಅಂತಿದ್ದೀವಿ, ಅದಕ್ಕೂ ಚಪ್ಪಾಳೆ ಬೇಕು ಅಂತಿದ್ದೀವಿ. ನಮ್ಮನ್ನೇ ನಾವು ನಮ್ಮಿಂದ ಹೊರಗೆ ನಿಂತ್ಕೊಂಡು ನಮ್ಮನ್ನೊಂದ್ಸಲ ನೋಡ್ಕೊಂಡು ನಾವೇನಾಗಿದ್ದೀವಿ ಅಂತ. ನಾನು ಅದಕ್ಕೆ ಹೇಳಿದ್ದು, ನಾವು ಏನಾಗಿದ್ದೀವೋ ಅದಕ್ಕೆಲ್ಲ ಫಿಲಾಸಫಿ ಹೇಳಕ್ ಶುರು ಮಾಡ್ಬಿಡ್ತೀವಿ. ನಾವು ಹೇಗೆ ಬದುಕಿದ್ದೀವೋ ಅದೇ ತತ್ವ ಅಂತ ಹೇಳಕ್ ಶುರು ಮಾಡ್ತಿದ್ದೀವಿ. ನಾವು ಬದುಕಬೇಕಾದದ್ದು ಹೀಗಲ್ಲ.